ಇಲ್ಲಿ ಬೆಳವಣಿಗೆಗಳಾಗ್ತಾ ಇದಾವೆ, ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ ಅನ್ನುವಂಥದ್ದನ್ನ ಒಕ್ಕಲಿಗ ನಾಯಕತ್ವವನ್ನ ಪ್ರಸ್ತಾಪಿಸಿ ದೇವೇಗೌಡರಿಗೆ ಟಾಂಗ್ ಕೊಟ್ಟಿದ್ದಾರೆ ನೂತನ ಶಾಸಕ ಯೋಗೇಶ್ವರ್. ನಾಯಕತ್ವದ ಬಗ್ಗೆ ಮಾತನಾಡಿದ್ದಾರೆ. ಪ್ರಾದೇಶಿಕ ಪಕ್ಷದ ಹೆಸರಲ್ಲಿ ಕುಟುಂಬ ರಾಜಕಾರಣವನ್ನ ಮಾಡ್ತಿದ್ದಾರೆ ಅಂತ ಯೋಗೇಶ್ವರ್ ಅವರು ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಒಕ್ಕಲಿಗರ ಶಕ್ತಿಯನ್ನ ಸ್ವಂತಕ್ಕೆ ಬಳಸಿಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಯೋಗ್ಯತೆ ಇರುವಂತವರು ನಾಯಕತ್ವವನ್ನ ತೆಗೆದುಕೊಳ್ಳಲಿ. ನಾನೇನು ಒಕ್ಕಲಿಗ ನಾಯಕರ ರೇಸ್ನಲ್ಲಿ ಇಲ್ಲ. ಒಕ್ಕಲಿಗರು ದೇವೇಗೌಡರನ್ನ ಬಿಡ್ತಾ ಇದ್ದಾರೆ. ಏಕೆಂದ್ರೆ ಈಗ ಗೆದ್ದಿರುವಂಥದ್ದು ಬರೀ 18 ಸೀಟು. ಇದರಲ್ಲೇ ಗೊತ್ತಾಗುತ್ತೆ ಒಕ್ಕಲಿಗರು ದೇವೇಗೌಡರ ಫ್ಯಾಮಿಲಿಯನ್ನ ಬೆಂಬಲಿಸ್ತಾ ಇಲ್ಲ ಅಂತ. ಇದು JDS ನ ಅವನತಿಗೆ ಕಾರಣ ಆಗ್ತಾ ಇದೆ. ನಾನು ಆಪರೇಷನ್ JDS ಮಾಡಲ್ಲ, ಅವರೇ ಬಂದು ಸೇರಿಕೊಳ್ತೇನೆ ಅಂದ್ರೆ ಮಾತನಾಡ್ತೇನೆ ಅಂತಲೂ ಕೂಡ ಯೋಗೇಶ್ವರ್ ಅವರು ಹೇಳಿದ್ದಾರೆ. ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಮಾಡಿದ ಮೇಲೆ ಆ ಸ್ಟೇಟ್ಮೆಂಟ್ ಅನ್ನ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಯಾಕೆಂದ್ರೆ 18 ಜನರನ್ನು ಕೂಡ ಆಪರೇಷನ್ ಮಾಡಿಬಿಡ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಬೆಳಗ್ಗೆ CP ಯೋಗೇಶ್ವರ್. ಅಂದ್ರೆ ಸಂಜೆ ಆಗೋದ್ರೊಳಗೆ ಅವ್ರು ಏನಾದ್ರೂ ಬರ್ತೀನಿ ಅನ್ನೋದಾದ್ರೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. ನಮ್ಮ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ 138 ಜನ ಶಾಸಕರಿದ್ದೇವೆ, ಇನ್ನೇನು ಬೇಡ ನಮಗೆ JDSನವ್ರು. ಆದ್ರೆ JDSನ ಶಾಸಕರಿಗೆ ಭವಿಷ್ಯದ ಚಿಂತೆ ಇದ್ರೆ ಬರಲಿ ಕಾಂಗ್ರೆಸ್ಗೆ ಅಂತ ಮಾತನಾಡಿದ್ರು. ಚನ್ನಪಟ್ಟಣದ ನೂತನ ಕಾಂಗ್ರೆಸ್ ಶಾಸಕರಾಗಿರುವಂಥ CP ಯೋಗೇಶ್ವರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಈ ಬಗ್ಗೆ ಮಾತನಾಡಿಸ್ತೀನಿ, ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ಬಗ್ಗೆ. ಸರ್, ನಾಯಕತ್ವದ ಪ್ರಶ್ನೆ ಉದ್ಭವವಾಗಿದೆ. ನಾಯಕತ್ವವನ್ನು ಒಪ್ತಾ ಇಲ್ಲ, ಒಕ್ಕಲಿಗರ ನಾಯಕತ್ವವನ್ನು ಅಂತ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದೀರಿ? ನೋಡಿ, ಈ ಉಪಚುನಾವಣೆಯಲ್ಲಿ ಒಕ್ಕಲಿಗರ ನಾಯಕರಂತ ಹೇಳ್ಕೊಂಡಂಥ ಏನು JDSನ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ಅವ್ರದ್ದೇ ಪಕ್ಷ, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು, ಕೇಂದ್ರದ ಮಂತ್ರಿಗಳು, ಭಾಳ ಪ್ರಭಾವಶಾಲಿಗಳು, ಬಲಾಢ್ಯರು, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ತಂದು ಚುನಾವಣೆಗೆ ಇಡ್ತಾರೆ. ಉಪಚುನಾವಣೆಯಲ್ಲಿ ಈ ಚನ್ನಪಟ್ಟಣದ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾರೆ, ಅವರು ಸೋಲ್ತಾರೆ. ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಅವರು ಬರೀ 18-19 ಸೀಟ್ ಮಾತ್ರ ಗೆದ್ದಿರ್ತಾರೆ. ಎಲ್ಲ ನೋಡಿದಾಗ ಹಳೆ ಮೈಸೂರು ಭಾಗದಲ್ಲಿ ಏನು ಪ್ರಾದೇಶಿಕ ಪಕ್ಷದ ಹೆಸರಿನಲ್ಲಿ ಇವರು ಕುಟುಂಬದ ರಾಜಕಾರಣ ಮಾಡ್ತಾ ಇದ್ದಾರೆ, ಅದನ್ನು ಸಮಾಜ ಒಪ್ತಾ ಇಲ್ಲ. ಹಾಗಾಗಿ ಮುಂದೊಂದು ದಿನಗಳಲ್ಲಿ ಪರ್ಯಾಯವಾದಂಥ ಆಲೋಚನೆ ಶಾಸಕರುಗಳು ಮಾಡಬೇಕು, ಅವ್ರ ಭವಿಷ್ಯ ದೃಷ್ಟಿಯಿಂದ ಅಂತೇಳಿ ಅಲ್ಲಿ ಸಿಕ್ಕಿದಾಗೆಲ್ಲ ಚರ್ಚೆ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ರಿಸಲ್ಟು ಅವ್ರಿಗೆ ಇವತ್ತು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ದೇವೇಗೌಡರಿಗೆ ಈಗಾಗಲೇ ಸಾಕಷ್ಟು ಹಿರಿತನ, 92 ವರ್ಷದ ಆಜುಬಾಜುನೇ ಇದ್ದಾರೆ, ವಿಶ್ರಾಂತ ಜೀವನ ಮಾಡಬೇಕು. ಬಂದು ಸಮಾಜವನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ರು. ಹಳ್ಳಿಗೆ ಬಂದು ಪ್ರಚಾರ ಮಾಡಿದ್ರು, ಮೊಮ್ಮಗನ್ನು ಗೆಲ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಎದೆ ಹೊಡ್ಕೊಂಡ್ರು. ನಮಗೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ಯಾಕೆ ಇವರು ಈ ಇಳಿ ವಯಸ್ಸಿನಲ್ಲಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾದವರು ಸ್ವಂತ ಮೊಮ್ಮಗನಿಗೋಸ್ಕರ ಈ ಥರ ಬಡಬಡಾಯಿಸ್ತಾರೆ ಅಂತ ಅನ್ನಿಸ್ತು. ಹಾಗಾಗಿ ಅವರು ಕೂಡ ಯೋಚನೆ ಮಾಡಬೇಕು. ಇವತ್ತು ರಾಜಕೀಯದಿಂದ ನಿವೃತ್ತರಾಗಿ ವಿಶ್ರಾಂತಿ ಜೀವನ ತಗೋಬೇಕು. ಅವರ ಹಿರಿತನಕ್ಕೆ ನಾವೆಲ್ಲ ಗೌರವ ಕೊಡ್ತೀವಿ. ಭಾಳ ಜನ ಯುವಕರು ಈ ರಾಜ್ಯದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಅವಕಾಶ ಕೊಡಬೇಕು ಅಂತ ಹೇಳ್ತಾ. ಅಂದರೆ ಒಕ್ಕಲಿಗ ನಾಯಕತ್ವದ ರೇಸ್ನಲ್ಲಿ ಯೋಗೇಶ್ವರ್ ಇದ್ದಾರೆ ಸರ್? ಇಲ್ಲ, ನನಗಿಂತ ಭಾಳ ಜನ ಹಿರಿಯರಿದ್ದಾರೆ. ಯಾರಾದರೂ ಅವಕಾಶ ತಗೊಳ್ಳಿ, ಯಾರ್ಯಾರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರುತ್ತೆ, ಜನಾಭಿಪ್ರಾಯ ಇರ್ತದೆ, ಅವರು ಆಗ್ತಾರೆ. ನಾನೇನು ರೇಸಲ್ಲಿಲ್ಲ. ನಾನು ಇನ್ಯಾರ ತಗೋಬೇಕು ಉತ್ತಮರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳೋದು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕವಾಗಿ ಆಲೋಚನೆ ಮಾಡೋರು ಬೇಕು. ಒಕ್ಕಲಿಗರ ಶಕ್ತಿಯನ್ನು ಸ್ವಂತ ಕುಟುಂಬಕ್ಕೆ ವಿನಿಯೋಗಿಸ್ಕೋದು ಎಷ್ಟು ಮಟ್ಟಿಗೆ ಸರಿ ನೋಡ್ಕೊಬಂದರೆ ಅವ್ರ ಕುಟುಂಬದಲ್ಲಿ 8 ಜನ ಶಾಸಕರಿದ್ದಾರೆ, ಎಲ್ಲ ಸ್ವಂತನೇ ಸ್ವಾರ್ಥನೇ ಎಲ್ಲಿ ಬಂದಿದೆ? ಅದಕ್ಕೆ ಹೇಳ್ತಾ ಇರೋದು ನಾನು. ಇದೊಂದು ಉಪಚುನಾವಣೆ ಮುಖಾಂತರ ರಾಜ್ಯದ ನಮ್ಮ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಹೇಳ್ತಾ ಇದ್ದೀನಿ, ದಯವಿಟ್ಟು ದೇವೇಗೌಡರನ್ನ ಬಿಡಿ, ಆ ಕುಟುಂಬ ಬಿಟ್ಟು ಬೇರೆ ಯೋಚನೆ ಮಾಡಿ ಪರ್ಯಾಯವಾಗಿ. ಅದನ್ನು ಕಟ್ಕೊಂಡಾದರೆ ಅಭಿವೃದ್ಧಿ ಆಗಲ್ಲ, ಹಳೆ ಮೈಸೂರು ಭಾಗದಲ್ಲಿ ಭವಿಷ್ಯ ಇಲ್ಲ ಅವ್ರಿಗೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. JDS ಶಾಸಕರ ಆಪರೇಷನ್ ಮಾಡ್ತೀರಾ? ನನಗೇನು ಅವಶ್ಯಕತೆ ಇಲ್ಲ. ನಾವು 139 ಜನ ಇದ್ದೀವಲ್ಲ, ನಮಗೇನು ಅವಶ್ಯಕತೆ ಇಲ್ಲ. ಯಾರಾದರೂ ಬಂದು ಪಾರ್ಟಿ ಸೇರ್ಕೋತೀವಿ ಅಂತಂದರೆ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ಅವ್ರನ್ನ ಬೇಕಾದ್ರೆ ಮಾತಾಡಿಸ್ಬೋದು, ನಮಗೇನು ಅವಶ್ಯಕತೆ ಇಲ್ಲ. ಇದಿಷ್ಟು ಯೋಗೇಶ್ವರ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.